2024-25 ಕರ್ನಾಟಕ ಫಿಲ್ಮ್ ಚೇಂಬರ್ ಚುನಾವಣೆ ನಡೆದಿದೆ. ವಾಣಿಜ್ಯ ಮಂಡಳಿಯ ನೂತನ ಅಧ್ಯಕ್ಷರಾಗಿ ನರಸಿಂಹಲು ಆಯ್ಕೆಯಾಗಿದ್ದಾರೆ. ಉಪಾಧ್ಯಕ್ಷರಾಗಿ ನಿರ್ಮಾಪಕ ಪ್ರವೀಣ್ ಕುಮಾರ್ ಆಯ್ಕೆಯಾಗಿದ್ದಾರೆ. 2024-25ನೇ ಸಾಲಿನ ವಾಣಿಜ್ಯ ಮಂಡಳಿಯ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಆಯ್ಕೆಯನ್ನು ಮಾಡಲಾಗಿದೆ. ವಾಣಿಜ್ಯ ಮಂಡಳಿ ಚುಕ್ಕಾಣಿಯನ್ನು ಹಿಡಿದಿದ್ದಾರೆ ಸಾರಾ ಗೋವಿಂದು ಬಣ ಚುಕ್ಕಾಣಿಯನ್ನು ಹಿಡಿದಿದೆ. ಕೊನೆಯ ಹಂತದಲ್ಲಿ ಭಾಮಾ ಹರೀಶ್ ಟೀಮ್ ಸೋಲು ಕಂಡಿದೆ. ವಾಣಿಜ್ಯ ಮಂಡಳಿಯ ನೂತನ ಅಧ್ಯಕ್ಷರಾಗಿ ನರಸಿಂಹಲು ಆಯ್ಕೆಯಾಗಿದ್ದಾರೆ. 2024-25ನೇ ಸಾಲಿನ ಕರ್ನಾಟಕ ವಾಣಿಜ್ಯ ಮಂಡಳಿಯ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಆಯ್ಕೆಯನ್ನು ಮಾಡಲಾಗಿದೆ. ವಾಣಿಜ್ಯ ಮಂಡಳಿಯ ನೂತನ ಅಧ್ಯಕ್ಷರಾಗಿ ನರಸಿಂಹಲು ಆಯ್ಕೆಯಾಗಿದ್ದಾರೆ. ಇನ್ನು ಉಪಾಧ್ಯಕ್ಷರಾಗಿ ನಿರ್ಮಾಪಕ ಪ್ರವೀಣ್ ಕುಮಾರ್ ಆಯ್ಕೆಯಾಗಿದ್ದಾರೆ. ಸಾರಾ ಗೋವಿಂದು ಬಣ ವಾಣಿಜ್ಯ ಮಂಡಳಿಯ ಚುಕ್ಕಾಣಿಯನ್ನು ಹಿಡಿದಿದೆ. ಕೊನೆಯ ಹಂತದಲ್ಲಿ ಭಾಮಾ ಹರೀಶ್ ಟೀಮ್ ಸೋಲು ಕಂಡಿದೆ. ಎಲ್ರಿಗೂ ಶುಭವಾಗಲಿ. 24-25ನೇ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಈ ಒಂದು ಚುನಾವಣೆಯಲ್ಲಿ ನನ್ನ ತಂಡ ಸಂಪೂರ್ಣವಾಗಿ ಜಯಗಳಿಸಿದೆ ಅನ್ನೋದಕ್ಕೆ ಅಂತ ಹೇಳೋದಕ್ಕೆ ನಾನು ಹೆಮ್ಮೆ ಪಡ್ತೀನಿ. ನನಗೆ ಜವಾಬ್ದಾರಿ ಜಾಸ್ತಿ ಆಗಿದೆ. ಇವಾಗ ಅವ್ರನ್ನ ಗೆಲ್ಸಿರ್ಬೋದು, ಆದರೆ ಜವಾಬ್ದಾರಿ ನನಗೆ ಜಾಸ್ತಿ ಆಗಿದೆ. ಹಾಗಾಗಿ ಎಲ್ಲ ಪದಾಧಿಕಾರಿಗಳು ಗೆದ್ದಂಥವ್ರು ದಯಮಾಡಿ ಇವತ್ತೇನು ನರಸಿಂಹ ಅವರು ಪ್ರೆಸಿಡೆಂಟ್ ಆಗಿ ಅಧ್ಯಕ್ಷರಾಗಿ ಆಯ್ಕೆ ಆಗಿದ್ದಾರೋ ಅವ್ರ ಬೆನ್ನೆಲುಬಾಗಿ ನಿಂತ್ಕೊಂಡು ಕೆಲಸ ಮಾಡಬೇಕು. ಹಿಂದೆ ನಾವು ನಿಮಗೆ ಬೆನ್ನೆಲುಬಾಗಿ ನಿಂತ್ಕೊಂಡು ನಿಮ್ಮ ಕೆಲಸ ನಾನು ಮಾಡಿಕೊಡ್ತೀನಿ ಅಂತಕ್ಕಂಥ ಮಾತನ್ನ ಈ ಒಂದು ಸಂದರ್ಭದಲ್ಲಿ ಗೆದ್ದಂಥ ಸಂದರ್ಭದಲ್ಲಿ ಹೇಳ್ತಾ ಇರ್ತೀನಿ. ಜವಾಬ್ದಾರಿ ಇವತ್ತು ನೀವೆಲ್ಲ ಹೊತ್ಕೊಂಡಿದ್ದೀರಾ. ನಾವೇನೋ ನಿಮ್ಮ ಹಿಂದೆ ಇರ್ಬೋದು, ಆದರೆ ನಿಮ್ಮ ಮಾಡೋಂಥ ಕೆಲಸ ಜನ ಮೆಚ್ಕೋಬೇಕು, ಇಂಡಸ್ಟ್ರಿ ಉಳಿಬೇಕು. ಆ ಕೆಲಸ ನೀವೆಲ್ಲ ಮಾಡಬೇಕು. ನಿಮ್ಮ ಯಾವುದೇ ಸಲಹೆ ಸಹಕಾರ ಕೇಳಿದ್ರು ಕೂಡ ನಾವೆಲ್ಲ ಮಾಜಿ ಅಧ್ಯಕ್ಷಗಳು ನಿಮ್ಮ ಹಿಂದೆ ಇದ್ದೀವಿ. ನಿಮ್ಗೆಲ್ಲವನ್ನೂ ಕೂಡ ನಾವು ಸಲಹೆಯನ್ನು ಕೊಡ್ತೀವಿ. ಸಮಯ ಬಂದರೆ ಸರ್ಕಾರ ಜೊತೆ ಮಾತುಕತೆಗೂ ಕೂಡ ನಾನು ಮುಂದಾಗ್ತೀನಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಮತ್ತೆ ಗೆದ್ದಂಥವ್ರಿಗೆ ಎಲ್ರಿಗೂ ವಿಜಯಶೀಲರಾಗಿದ್ವಿ ಎಂಟೈರ್ ಟೀಮ್. ಈ ಗೆಲುವು ನಮ್ಮ ಟೀಮ್ದು, ನಮ್ಮ ಗೋವಿಂದನೊಂದು. ಸರ್ ಅಲ್ಲಿ ಕೂತ್ಕೊಂಡ್ಮೇಲೆ ಎಲ್ಲವನ್ನೂ ಮಾಡ್ತೀವಿ, ಎಲ್ಲ ನಿಭಾಯಿಸ್ತೀವಿ ಸರ್. ಮುಂದಿನ ದಿನಗಳಲ್ಲಿ ನಮ್ಮ ಟೀಮ್ ಎಲ್ಲ ಬಲಿಷ್ಠವಾಗಿದೆ. ಎಲ್ಲವನ್ನೂ ಪರಿಶೀಲನೆ ಮಾಡಿ ಪರಿಷ್ಕಾರವನ್ನು ಕಂಡುಹಿಡಿದು. ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಪ್ರತಿನಿಧಿ ಸತೀಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸತೀಶ್, ವಾಣಿಜ್ಯ ಮಂಡಳಿ ಚುನಾವಣೆ ಯಾವ ರೀತಿಯಾಗಿ ನಡೀತು, ಮತ್ತೆ ಸಾರಾ ಗೋವಿಂದು ಬಣ ಎಷ್ಟು ಮತಗಳ ಅಂತರದಿಂದ ಗೆಲುವನ್ನು ಸಾಧಿಸಿದೆ? 2024-25 ವಾಣಿಜ್ಯ ಮಂಡಳಿ ಚುನಾವಣೆ ನಡೆಯುತ್ತಿದೆ. ಮೊದಲ ಬಾರಿಗೆ ಅಂದ್ರೆ ಇಷ್ಟು ವರ್ಷವನ್ನು ಕೂಡ ವಾಣಿಜ್ಯ ಮಂಡಳಿಯಲ್ಲಿ ಡೈರೆಕ್ಟ್ ಪೇಪರ್ ಬಳಸುವ ಮುಖಾಂತರ ಚುನಾವಣೆ ಮಾಡಿದೆ. ಆದರೆ ಈ ಬಾರಿ ಒಂದು ಬದಲಾವಣೆಯನ್ನು ತರಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಈ ಸರಿ ಇವಿಎಂ ಅನ್ನು ಬಳಸುವ ಮುಖಾಂತರ ಮೊದಲ ಬಾರಿಗೆ ವಾಣಿಜ್ಯ ಮಂಡಳಿ ಚುನಾವಣೆಯನ್ನು ಕೂಡ ಒಂದು ಇವಿಎಂ ಅನ್ನು ಬಳಸುವ ಮುಖಾಂತರ ಒಂದು ಚುನಾವಣೆ ಆಯಿತು. ಸೊ ಪ್ರತಿ ಬಾರಿ ಇದ್ದ ಹಾಗೆ ಈ ಬಾರಿಯೂ ಕೂಡ ಸಾರಾ ಗೋವಿಂದು ಬಣ ಒಂದು ಚುನಾವಣೆಯಲ್ಲಿ ಸ್ಪರ್ಧಿಸಿತ್ತು. ಈ ಒಂದು ಬಣಕ್ಕೆ ಎದುರಾಳಿಯಾಗಿ ಕಂಡಿದ್ದು ಭಾಮಾ ಹರೀಶ್ ಅವರ ಬಣ ಅನ್ಬೋದು. ಆದ್ರೆ ಇಲ್ಲಿ ಸಂಪೂರ್ಣವಾಗಿ ಹಿಡಿತ ಸಾಧಿಸಿದ್ದು ಸಾರಾ ಗೋವಿಂದ್ ಅವರ ಬಣ ಅನ್ಬೋದು. ಇದ್ದಂತಹ ಬಹುತೇಕ 8 ಸ್ಥಾನಗಳಲ್ಲಿ 7 ಸ್ಥಾನಗಳು ಕೂಡ ಭಾಮಾ ಹರೀಶ್ ಅವರ ಸಾರಾ ಗೋವಿಂದ್ ಅವರ ಬಣ ಗೆದ್ದಿದ್ದು. ಭಾಮಾ ಹರೀಶ್ ಅವರ ಬಣದಿಂದ ಕೇವಲ ಒಂದು ಅಂದ್ರೆ ಪ್ರದರ್ಶಕರ ವಲಯದ ಕಾರ್ಯದರ್ಶಿ ಸ್ಥಾನಕ್ಕೆ ಕುಶಾಲ್ ಗೆಲ್ಲುವ ಮುಖಾಂತರ ಇಲ್ಲಿ ಭಾಮಾ ಹರೀಶ್ ಅವರ ಬಣಕ್ಕೆ ಹಿನ್ನಡೆ ಆಗಿದೆ ಅನ್ಬೋದು. ಸದ್ಯಕ್ಕೆ ಈಗ ನರಸಿಂಹಲವರು ಒಂದು ಅಧಿಕೃತವಾಗಿ ಒಂದು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಉಪಾಧ್ಯಕ್ಷ ಸ್ಥಾನ ಅಂದ್ರೆ ಪ್ರದರ್ಶಕರ ವಲಯ, ನಿರ್ಮಾಪಕರ ವಲಯ ಮತ್ತು ನಿರ್ಮಾಪಕರ ವಲಯ, ಈ 3 ಸ್ಥಾನಗಳು ಇರೋದ್ರಿಂದ ಪ್ರತಿಯೊಂದು ಸ್ಥಾನದಲ್ಲೂ ಕೂಡ ಒಬ್ಬೊಬ್ಬರಿಗೆ ಪ್ರತಿ ಒಂದು ವರ್ಷಕ್ಕೆ ನಿರ್ಮಾಪಕರು, ವಿತರಕರು ಮತ್ತೆ ಪ್ರದರ್ಶಕರಿಗೆ ಅಧ್ಯಕ್ಷ ಸ್ಥಾನ ಹೋಗ್ತೈತೆ. ಆದರೆ ಈ ಬಾರಿ ಅಧ್ಯಕ್ಷ ಸ್ಥಾನದಲ್ಲಿ ಪ್ರದರ್ಶಕರಿಗೆ ಇದ್ದ ಕಾರಣ ಅಧ್ಯಕ್ಷರಾಗಿ ಈಗ ನರಸಿಂಹಲು ಆಯ್ಕೆಯಾಗಿದ್ದಾರೆ. ಉಪಾಧ್ಯಕ್ಷ ಸ್ಥಾನ ನಿರ್ಮಾಪಕರ ವಲಯದಿಂದ ವೆಂಕಟೇಶ್ ಅವರು ಆಯ್ಕೆಯಾಗಿದ್ದಾರೆ. ನಿರ್ಮಾಪಕರ ವಲಯದ ಕಾರ್ಯದರ್ಶಿಯಾಗಿ ಪ್ರವೀಣ್ ಕುಮಾರ್ ಆಯ್ಕೆಯಾಗಿದ್ದಾರೆ. ವಿತರಕ ವಲಯದಿಂದ ಉಪಾಧ್ಯಕ್ಷರಾಗಿ ಎಚ್ ಶ್ರೀನಿವಾಸ್ ಅಂದ್ರೆ ಈ ಹಿಂದೆ ಉಪೇಂದ್ರ ಅವರ ಉಪೇಂದ್ರ ಸಿನಿಮಾವನ್ನು ನಿರ್ಮಾಣ ಮಾಡಿದಂತ ಶ್ರೀನಿವಾಸ್ ಅವರು ಆಯ್ಕೆಯಾಗಿದ್ದಾರೆ. ಗೌರವ ಕಾರ್ಯದರ್ಶಿಯಾಗಿ ವಿತರಕರ ವಲಯದಿಂದ ಎನ್.ಎಂ. ಕುಮಾರ್ ಅವರು ಆಯ್ಕೆಯಾಗಿದ್ದಾರೆ. ಅದೇ ರೀತಿಯಾಗಿ ಪ್ರದರ್ಶಕರ ಉಪಾಧ್ಯಕ್ಷ ಸ್ಥಾನಕ್ಕೆ ರಂಗಪ್ಪ ಆಯ್ಕೆಯಾಗಿದ್ದಾರೆ. ಸೊ ಪ್ರದರ್ಶಕರ ವಲಯದ ಕಾರ್ಯದರ್ಶಿ ಸ್ಥಾನಕ್ಕೆ ನಾನು ಆಗ್ಲೇ ಹೇಳ್ದಂಗೆ ಇದು
ಭಾಮ ಹರೀಶ್ ಅವರ ಬಣದಿಂದ ಆಯ್ಕೆಯಾಗಿರುವ ಏಕೈಕ ಅಭ್ಯರ್ಥಿ ಕುಶಾಲ್ ಆದ್ರೆ ಖಜಾಂಚಿ ಸ್ಥಾನಕ್ಕೆ ಚಿಂಗಾರಿ ಮತ್ತೆ ಇವರು ಕೂಡ ಸಾರಾ ಗೋವಿಂದ ಅವರ ಬಣದಿಂದಲೇ ಆಯ್ಕೆಯಾಗಿರುತ್ತೆ. ಆದ್ರೆ ಇವರ ಗೆಲುವಿನ ಅಂತರ ಏನು ಅನ್ನುವಂಥದ್ದು ಇನ್ನೂ ಕರೆಕ್ಟ್ ಆಗಿ ಒಂದು ಫೈನಲ್ ಬಂದಿಲ್ಲ. ಆದ್ರೆ ಇವರೆಲ್ಲರೂ ಕೂಡ ಗೆಲುವಿನ ಬಗ್ಗೆ ಅಧಿಕೃತವಾದಂತ ಚುನಾವಣಾ ಅಧಿಕಾರಿಯಾಗಿ ಆಯ್ಕೆಯಾಗಿದೆ ಇದ್ದಂತವರು ಅನೌನ್ಸ್ ಮಾಡಿರುವಂತದ್ದು. ಚೈತ್ರ, ಧನ್ಯವಾದ ಸತೀಶ್ ತಮ್ಮೆಲ್ಲ ಮಾಹಿತಿಗಾಗಿ.